ಅವಳು ನಿಮ್ಗೆ ಮೋಸ ಮಾಡ್ತಿದ್ದಾಳೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ ಅಂತ. ಅವಳಿಗೆ ಗೊತ್ತಾದ ಕ್ಷಣದಿಂದ ಪ್ರತಿಯೊಂದು ಬದಲಾಗತ್ತೆ. ನೀವವಳನ್ನ ದೂಷಣೆ ಮಾಡ್ದಾಗಲ್ಲ, ನೀವು ಕಿರ್ಚಾಡ್ದಾಗಲ್ಲ, ಭಾವನಾತ್ಮಕವಾಗಿ ಅವಳನ್ನ ಎದುರಿಸ್ದಾಗಲ್ಲ. ಆದ್ರೆ ಅವಳು ಮೋಸ ಮಾಡ್ತಿರೋದು ನಿಮ್ಗೆ ಗೊತ್ತಾಗಿದೆ ಅಂತ ಅವಳು ಗ್ರಹಿಸಿದಾಗ ನಿಮ್ಮ ಸ್ವರ ಬದಲಾಗತ್ತೆ. ನಿಮ್ಮ ಪ್ರತಿಕ್ರಿಯೆಗಳು ಸ್ಲೋ ಆಗ್ತವೆ. ನಿಮ್ಮ ಪ್ರಶ್ನೆಗಳು ನಿಶ್ಶಬ್ದವಾಗ್ತವೆ. ಮತ್ತೆ ಇದ್ರಿಂದ ಅವಳ ನಡವಳಿಕೆನೇ ಬದಲಾಗತ್ತೆ. ಕೊನೆವರೆಗೂ ನನ್ನ ಜೊತೆಲಿರಿ. ಯಾಕಂದ್ರೆ ಇವತ್ ನಾನ್ ರಿವೀಲ್ ಮಾಡೋಕ್ ಹೊರಟಿರೋ ವಿಷಯ ತುಂಬಾ ಅಪರೂಪ. ಇಲ್ಲಿ ತುಂಬಾ ಜನ ಡ್ಯಾಮೇಜ್ ಆದ್ಮೇಲೆ ಇದನ್ನ ಅರ್ಥ ಮಾಡ್ಕೋತಾರೆ. ಆದ್ರೆ ನೀವು ಈ ಪ್ಯಾಟರ್ನ್ಸ್ನ ಅರ್ಥ ಮಾಡ್ಕೊಂಡ್ಮೇಲೆ ನೀವವರನ್ನ ಮೊದ್ಲಿನ ಥರ ನೋಡಲ್ಲ. ಇವತ್ತಿನ ಪಾಡ್ಕಾಸ್ಟಲ್ಲಿ ಅವಳು ಮೋಸ ಮಾಡ್ತಿದ್ದಾಳೆ ಅನ್ನೋ ವಿಷಯ ನಿಮ್ಗೆ ಗೊತ್ತಾದ್ಮೇಲೆ ಅವಳು ಮಾಡೋ 3 ಕೆಲಸಗಳ ಬಗ್ಗೆ ಚಿಕ್ಕದಾಗಿ ತಿಳಿಸ್ಕೊಡ್ತೀನಿ. ಸೊ ಶುರು ಹಚ್ಕೊಳ್ಳೋಣ. ಫಸ್ಟ್ ಒನ್, ಶಿ ಸ್ಟಾಪ್ಸ್ ಆರ್ಗ್ಯೂಯಿಂಗ್ ಅಂಡ್ ಸ್ಟಾರ್ಟ್ಸ್ ಅಡ್ಜಸ್ಟಿಂಗ್. ಅವಳು ಮೋಸ ಮಾಡ್ತಿರೋ ವಿಷಯ ನಿಮ್ಗೆ ಗೊತ್ತಾಗಿದೆ ಅನ್ನೋದನ್ನ ಅವಳು ತಿಳ್ಕೊಂಡಾಗ ಅವಳು ಮೊದಲು ಮಾಡೋ ಕೆಲಸ ನಿನ್ ಜೊತೆ ಜಗಳ ಆಡೋದನ್ನ ನಿಲ್ಲಿಸ್ತಾಳೆ. ಇನ್ಮುಂದೆ ಯಾವುದೇ ಚರ್ಚೆಗಳಿರೋದಿಲ್ಲ, ಎಮೋಷನಲ್ ಆರ್ಗ್ಯುಮೆಂಟ್ಸ್ ಇರೋದಿಲ್ಲ, ಕಾನ್ವರ್ಸೇಷನ್ನ ಗೆಲ್ಲೋ ಪ್ರಯತ್ನಗಳು ಇರೋದಿಲ್ಲ. ಪುರುಷರು ಕನ್ಫ್ಯೂಸ್ ಆಗೋದು ಇಲ್ಲಿ. ಅವ್ರು ಅನ್ಕೋತಾರೆ ಈಗ ಅವಳು ಅರ್ಥ ಮಾಡ್ಕೊಂಡಿದ್ದಾಳೆ, ಅವಳು ಮಾಡ್ತಿರೋದು ತಪ್ಪು ಅನ್ನೋದು ಅವಳಿಗೆ ಅರಿವಾಗಿದೆ, ಈಗ ಅವಳು ಮೆಚೂರ್ ಆಗಿದ್ದಾಳೆ ಅಂತ. ಬಟ್ ಈಗ ಅವಳು ಮಾಡ್ತಿರೋದು ಹೊಂದಾಣಿಕೆ. ಇಲ್ಲಿರೋ ಸೈಕಾಲಜಿಕಲ್ ಟ್ರೂತ್ ಏನು ಗೊತ್ತು? ವಾದಗಳು ನಿಯಂತ್ರಣಕ್ಕಾಗಿ. ಆದ್ರೆ ಅವರು ನಿಯಂತ್ರಣ ಕಳ್ಕೊತಿರೋದನ್ನ ಫೀಲ್ ಮಾಡಿದಾಗ ವಾದಗಳು ಅಪಾಯಕಾರಿ ಆಗ್ತವೆ. ಯಾಕಂದ್ರೆ ವಾದ ಅಸಂಗತತೆಯನ್ನ ಬಹಿರಂಗಪಡಿಸುತ್ತೆ, ಭಾವನಾತ್ಮಕ ಕ್ರಿಯೆಗಳನ್ನ ಫೋರ್ಸ್ ಮಾಡುತ್ತೆ, ಮತ್ತೆ ಅದು ಅವಳ ಕೈಯಲ್ಲಿ ನಿಭಾಯಿಸೋಕ್ಕಾಗದೇ ಇರೋ ಪ್ರೆಷರ್ನ ಸೃಷ್ಟಿ ಮಾಡುತ್ತೆ. ಆದ್ರಿಂದ ಅದ್ರ ಬದಲಾಗವಳು ಹೊಂದ್ಕೋತಾಳೆ. ಯಾವ ವಿಷಯ ನಿಮ್ಮನ್ನ ಕೆರಳಿಸುತ್ತೆ, ಯಾವ ವಿಷಯ ನಿಮ್ಮನ್ನ ಸೈಲೆಂಟ್ ಮಾಡುತ್ತೆ, ಮತ್ತೆ ಯಾವ ವಿಷಯದಿಂದ ನೀವು ಪ್ರಶ್ನೆ ಮಾಡೋದನ್ನ ನಿಲ್ಲಿಸ್ತೀರ ಅನ್ನೋದನ್ನ ಅವಳು ಸ್ಟಡಿ ಮಾಡ್ತಾಳೆ. ಮತ್ತೆ ನಂತರ ಅದಕ್ಕೆ ತಕ್ಕಾಗೆ ಅವಳ ನಡವಳಿಕೆಗಳನ್ನ ಚೇಂಜ್ ಮಾಡ್ಕೋತಾಳೆ. ದಿಸ್ ಈಸ್ ನಾಟ್ ಸಬ್ಮಿಷನ್, ದಿಸ್ ಈಸ್ ಕಂಟೈನ್ಮೆಂಟ್. ಅವಳು ಇನ್ನೋಸೆಂಟ್ ಅನ್ನೋ ಕಾರಣಕ್ಕೆ ಅವಳು ಸೈಲೆಂಟ್ ಆಗಿಲ್ಲ. ಅವಳು ಹುಷಾರಾಗಿರೋದ್ರಿಂದ ಅವಳು ಸೈಲೆಂಟ್ ಆಗ್ತಾಳೆ. ಅವಳು ಹುಷಾರಾಗಿದ್ದಾಳೆ, ಅವಳು ಹೇಳೋ ಕತೆಗಳನ್ನ ಇನ್ಮುಂದೆ ನೀವು ನಂಬಲ್ಲ ಅನ್ನೋದು. ನಿಮ್ಮ ಅಂತಃಪ್ರಜ್ಞೆ ಆಕ್ಟಿವ್ ಆಗಿ ನಿಮ್ಮ ಎಮೋಷನಲ್ ಎನರ್ಜಿ ಬದಲಾಗಿದೆ ಅನ್ನೋದು. ಆದ್ರಿಂದ ಅವಳು ನಿಮ್ಗೆ ಸವಾಲ್ ಹಾಕೋದನ್ನ ನಿಲ್ಲಿಸ್ತಾಳೆ. ಸೆಕೆಂಡ್ ಒನ್, ಶಿ ಬಿಕಮ್ಸ್ ಅನ್ಯಾಚುರಲಿ ಕೈಂಡ್ ಆರ್ ಹಂಬಲ್. ಅವಳು ಮೋಸ ಮಾಡ್ತಿದ್ದಾಳೆ ಅನ್ನೋ ವಿಷಯ ನಿಮ್ಗೆ ಗೊತ್ತಾಗಿದೆ ಅಂತ ಅವಳಿಗೆ ಗೊತ್ತಾದಾಗ ಇದ್ದಕ್ಕಿದ್ದಾಗೆ ತುಂಬಾ ಕ್ಷಮೆ ಕೇಳ್ತಾಳೆ. ನೀವು ಹೇಳಿದ್ದಕ್ಕೆಲ್ಲ ಎಸ್ ಅಂತಾಳೆ. ಇದ್ದಕ್ಕಿದ್ದಾಗೆ ತುಂಬಾ ಸಾಫ್ಟ್ ಆಗ್ಬಿಡ್ತಾಳೆ. ಮತ್ತೆ ಸಹಜವಾಗಿಯೇ ಪುರುಷರು ಇದಕ್ಕೆ ಬಲಿಯಾಗ್ತಾರೆ. ಅವ್ರು ಅನ್ಕೋತಾರೆ ಅವಳು ಬದಲಾಗ್ತಿದ್ದಾಳೆ, ಈಗ ಅವಳು ನನಗೆ ಗೌರವ ಕೊಡ್ತಿದ್ದಾಳೆ, ಅವಳು ಕಳ್ಕೊಳಕ್ ಹೊರಟಿದ್ದು ಯಾರನ್ನ ಅನ್ನೋದು ಅವಳಿಗೀಗ ಅರ್ಥ ಆಗಿದೆ ಅಂತ. ಆದ್ರೆ ಬ್ರೋ, ನಾನು ತುಂಬಾ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ, ಒಂದು ಜೆನ್ಯೂನ್ ಹ್ಯೂಮಿಲಿಟಿ ನಿಧಾನವಾಗಿ ಬೆಳೆಯುತ್ತೆ. ಸ್ಟ್ರಾಟಜಿಕ್ ಹ್ಯೂಮಿಲಿಟಿ ಸಡನ್ನಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಕೈಂಡ್ನೆಸ್ ನಿಜ ಅಲ್ಲ, ಅದು ಇನ್ಶೂರೆನ್ಸ್. ಯಾಕಂದ್ರೆ ನಿಮಗೆ ಗೊತ್ತಾಗಿದೆ ಅಂತ ಅವಳಿಗರಿವಾದಾಗ ಇದು ಅವಳಿಗೂ ಕೂಡ ಗೊತ್ತಿದೆ. ಒಂದು ವೇಳೆ ನೀವೇನಾದ್ರೂ ಅವಳನ್ನ ಬಿಟ್ರೆ ಅವಳು ಸ್ಟೆಬಿಲಿಟಿ ಕಳ್ಕೊತಾಳೆ. ನೀವು ಶಾಂತವಾಗಿ ಎದುರಿಸಿದ್ರೆ ಅವಳು ಹತೋಟಿ ಕಳ್ಕೊತಾಳೆ. ನೀವು ಎಮೋಷ್ನಲಿ ಬೇರ್ಪಟ್ರೆ ಅವಳು ಆಕ್ಸೆಸ್ನ ಕಳ್ಕೊತಾಳೆ. ಹಾಗಾಗಿ ನಿಮ್ಮ ಕಾವಲನ್ನ ಕಡಿಮೆ ಮಾಡೋದಕ್ಕೆ, ನಿಮ್ಮ ಪ್ರವೃತ್ತಿಯನ್ನ ಕನ್ಫ್ಯೂಸ್ ಮಾಡೋದಕ್ಕೆ, ಮತ್ತೆ ಅವಳಿಗೋಸ್ಕರ ಸ್ವಲ್ಪ ಸಮಯ ಸಿಗೋ ರೀತಿ ಮಾಡ್ಕೋತಾಳೆ. ಇದು ಹೋಗಿರೋ ನಂಬಿಕೆನ ಮತ್ತೆ ತರೋದಕ್ಕಲ್ಲ, ನಿಮ್ಮ ಎಮೋಷ್ನಲ್ ಟೆಂಪರೇಚರ್ನ ಕಡಿಮೆ ಮಾಡೋದಕ್ಕೆ. ಮತ್ತೆ ಇಲ್ಲಿ ಒಂದು ಡೇಂಜರಸ್ ಪಾರ್ಟ್ ಇದೆ. ಇಲ್ಲಿ ತುಂಬಾ ಜನ ಕೈಂಡ್ನೆಸ್ ಮತ್ತೆ ಅಕೌಂಟೆಬಿಲಿಟಿ, ಹೊಂದಾಣಿಕೆ ಮಧ್ಯೆ ಇರೋ ವ್ಯತ್ಯಾಸದ ಬಗ್ಗೆ ಕನ್ಫ್ಯೂಸ್ ಆಗ್ತಾರೆ. ಅಕೌಂಟೆಬಿಲಿಟಿ ತೋರಿಸುತ್ತೆ, ಸತ್ಯ ಇಲ್ಲೇ ಇದೆ ನೋಡು, ನನ್ನನ್ನ ಏನ್ ಬೇಕಾದ್ರೂ ಕೇಳು, ಅದಕ್ಕೆ ಶಿಕ್ಷೆ ಅನುಭವಿಸೋದಕ್ಕೆ ನಾನು ರೆಡಿ ಅಂತ. ಆದರೆ ಕೈಂಡ್ನೆಸ್ ಹೇಳುತ್ತೆ, ಜಗಳ ಆಡೋಕ್ ನನಗಿಷ್ಟ ಇಲ್ಲ, ನನಗೇನು ಕೇಳಬೇಡ, ನೀನು ಯಾಕೆ ಹೀಗಾಡ್ತಿದ್ಯಾ ಅಂತ. ಈಗ ನಿಮ್ಗೆ ವ್ಯತ್ಯಾಸ ಗೊತ್ತಾಯ್ತಾ? ಒಬ್ರು ಫೇಸ್ ಮಾಡ್ತಾರೆ, ಮತ್ತೊಬ್ರು
ಮಾಡಿರೋ ತಪ್ಪಿಂದ ತಪ್ಪಿಸ್ಕೋತಾರೆ. ಪ್ರಾಮಾಣಿಕತೆ ಇಲ್ಲದೆ ಇರೋ ಕೈಂಡ್ನೆಸ್ನ ತೋರಿಸಿದಾಗ ಅದು ಪಶ್ಚಾತ್ತಾಪ ಅಲ್ಲ, ಅದು ಮ್ಯಾನೇಜ್ಮೆಂಟ್. ಥರ್ಡ್ ಒನ್, ಶಿ ವಾಚಸ್ ಯು ಮೋರ್ ದೆನ್ ಶಿ ಟಾಕ್ಸ್. ಇದು ತುಂಬ ಇಂಪಾರ್ಟೆಂಟ್. ಮತ್ತೆ ಇದು ತುಂಬಾ ತಡ ಆಗೋವರೆಗೂ ಪುರುಷರ ಗಮನಕ್ಕೆ ಬರೋದೇ ಇಲ್ಲ. ಅವಳು ಮೋಸ ಮಾಡ್ತಿರೋ ವಿಷಯ ನಿಮಗೆ ಗೊತ್ತಾಗಿದೆ ಅಂತ ಅವಳಿಗೆ ಗೊತ್ತಾದ ಕ್ಷಣ ಅವಳು ನಿನ್ನನ್ನು ಗಮನಿಸೋದಕ್ಕೆ ಪ್ರಾರಂಭ ಮಾಡ್ತಾಳೆ. ನಾಟ್ ಲಿಸ್ನಿಂಗ್, ನಾಟ್ ಎಕ್ಸ್ಪ್ಲೈನಿಂಗ್, ನಾಟ್ ಓಪನಿಂಗ್ ಅಪ್, ಜಸ್ಟ್ ವಾಚಿಂಗ್. ಅವಳು ನಿಮ್ಮ ರಿಯಾಕ್ಷನ್ಸ್, ನಿಮ್ಮ ಸೈಲೆನ್ಸ್ ಮತ್ತು ಎಮೋಷ್ನಲ್ ಅವೈಲೇಬಿಲಿಟಿನ ಸ್ಟಡಿ ಮಾಡ್ತಾಳೆ. ಯಾಕಂದರೆ ನಿಮ್ಮ ಮೌನ ಅವಳಿಗೆ ಕೋಪಕ್ಕಿಂತ ಹೆಚ್ಚು ಅಪಾಯಕಾರಿ. ಕೋಪನ ಕಂಟ್ರೋಲ್ ಮಾಡ್ಬೋದು, ಆದರೆ ಸೈಲೆನ್ಸ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದ್ರಿಂದ ಅವಳು ಅಬ್ಸರ್ವ್ ಮಾಡ್ತಾಳೆ. ನಿಮಗಿನ್ನೂ ಅವಳ ಮೇಲೆ ಪ್ರೀತಿ ಇದೆಯಾ? ನಿಮ್ಮನ್ನು ಇನ್ನೂ ಪ್ರಿಡಿಕ್ಟ್ ಮಾಡ್ಬೋದಾ? ನೀವಿನ್ನೂ ಎಮೋಷ್ನಲಿ ಆಕ್ಸೆಸಿಬಲ್ ಇದ್ದೀರಾ ಅನ್ನೋ ಡೇಟಾನ ಸಂಗ್ರಹ ಮಾಡ್ತಾಳೆ. ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗೋದಕ್ಕಲ್ಲ, ಡಿಸೈಡ್ ಮಾಡೋದಕ್ಕೆ. ಅವಳು ಕಂಟ್ರೋಲ್ನ ಮತ್ತೆ ಪಡ್ಕೋಬೋದ, ಅವಳ ರೂಲ್ಸ್ ಮೇಲೆ ಈ ಸಂಬಂಧನ ಉಳಿಸ್ಕೋಬೋದ, ಅಥವಾ ಅವಳು ಎಮೋಷ್ನಲಿ ಹೊರಗಡೆ ಹೋಗೋದಕ್ಕೆ ತಯಾರಿ ನಡೆಸ್ತಿದ್ದಾಳ? ಇದರಿಂದಾನೇ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಚೆನ್ನಾಗೇ ಇದ್ಲು, ಆದರೆ ಅದ್ಯಾಕೋ ಗೊತ್ತಿಲ್ಲ, ಇದ್ದಕ್ಕಿದ್ದಾಗೆ ಹೊರಟೋದ್ಲು ಅಂತ. ಆದರೆ ಬ್ರೋ, ಅವಳು ಇದ್ದಕ್ಕಿದ್ದಾಗೆ ಹೋಗಿದ್ದಲ್ಲ, ಅವಳು ಹೋಗಿದ್ದು ನಿಮ್ಮನ್ನ ಗಮನಿಸಿದ ಮೇಲೆ. ಯಾರಾದರೂ ಮಾತಾಡೋದಕ್ಕಿಂತ ಹೆಚ್ಚು ಅಬ್ಸರ್ವ್ ಮಾಡಿದಾಗ ತಿಳ್ಕೊಳ್ಳಿ, ಅವರು ಡಿಸೈಡ್ ಮಾಡ್ತಿದ್ದಾರೆ, ರಿಪೇರ್ ಮಾಡ್ತಿಲ್ಲ ಅಂತ. ದ ಫೈನಲ್ ವಾರ್ನಿಂಗ್. ಇದನ್ನ ತುಂಬಾ ಜನ ಮಿಸ್ ಮಾಡ್ತಾರೆ. ಇದು ನಿಮಗೆ ಹರ್ಟ್ ಮಾಡ್ಬೋದು, ಆದರೆ ನಿಮ್ಮನ್ನ ಉಳಿಸುತ್ತೆ. ಅವಳು ಮೋಸದ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂತ ತಿಳಿದಾಗ ಅವಳಿಗಾಗಲೇ ಭಾವನಾತ್ಮಕವಾಗಿ ನಿಮ್ಮ ಮುಂದೆ ಬರ್ತಾಳೆ. ತಪ್ಪಿತಸ್ಥ ಭಾವನೆಯನ್ನ ನಿಭಾಯಿಸೋದಕ್ಕೆ, ಕಥೆನ ಪುನರ್ರಚನೆ ಮಾಡೋದಕ್ಕೆ, ಮತ್ತೆ ಅವಳು ಮಾಡಿರೋ ಕೆಲಸನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಅವಳಿಗೆ ಸಮಯ ಇತ್ತು. ಅರಿವನ್ನ ನೀವೀಗ ಪ್ರವೇಶ ಮಾಡ್ತಿದ್ದೀರಾ, ಆದರೆ ಅವಳು ಈಗಾಗಲೇ ಫಲಿತಾಂಶವನ್ನ ಮ್ಯಾನೇಜ್ ಮಾಡ್ತಿದ್ದಾಳೆ. ಪುರುಷರು ಮೂರ್ಖರಾಗೋದು ಇದರಿಂದಾನೆ. ಅವರು ರಿಯಾಕ್ಟ್ ಮಾಡ್ತಿರೋದು ಇನ್ಫಾರ್ಮೇಷನ್ಗೆ, ಕಾನ್ಸಿಕ್ವೆನ್ಸಸ್ಗೆ. ಮತ್ತೆ ನೀವು ಅನುಭವಿಸ್ತಿರೋ ಶಾಂತತೆ, ಕಡಿಮೆಯಾದ ಸಂಘರ್ಷ, ಹಠಾತ್ ಶಾಂತಿ, ಇದೆಲ್ಲ ಪರಿಹಾರ ಅಲ್ಲ, ಅದು ಎಕ್ಸ್ಪೋಜರ್ ಮತ್ತೆ ಎಕ್ಸಿಟ್ನ ನಡುವೆ ಇರೋ ಅಂತರ. ಕೊನೆಯದಾಗೊಂದು ಮಾತು, ಸತ್ಯನೇ ಇಲ್ಲದೆ ಇರೋ ನಡವಳಿಕೆಯನ್ನು ಈಗಾಗಲೇ ಸಮರ್ಥನೆ ಮಾಡ್ಕೋತಿರೋ ವ್ಯಕ್ತಿಯಿಂದ ವಿವರಣೆಗಳನ್ನು ಬೆನ್ನಟ್ಟಬೇಡಿ. ಅಕೌಂಟಬಿಲಿಟಿ ಮತ್ತು ಕೈಂಡ್ನೆಸ್ನ ನಡುವೆ ಇರೋ ವ್ಯತ್ಯಾಸದ ಬಗ್ಗೆ ತಿಳ್ಕೊಳ್ಳಿ. ಮತ್ತೆ ನೀವು ಪ್ರತಿಕ್ರಿಯೆ ಮಾಡೋದನ್ನು ನಿಲ್ಲಿಸಿ ಗಮನಿಸೋದನ್ನು ಪ್ರಾರಂಭಿಸಿದಾಗ ಅದರಿಂದ ಆಗೋ ಶಕ್ತಿಯ ಬದಲಾವಣೆಯನ್ನು ಯಾವತ್ತಿಗೂ ಕಡಿಮೆ ಅಂದಾಜು ಮಾಡಬೇಡಿ. ನೀವು ರಿಯಾಕ್ಟ್ ಮಾಡೋದನ್ನು ನಿಲ್ಲಿಸಿ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡಿದಾಗ ಅವಳು ಯಾಕೆ ಭಯ ಪಡ್ತಾಳೆ ಅನ್ನೋದನ್ನು ಮುಂದಿನ ಪಾಡ್ಕಾಸ್ಟಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.